ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾವು ಇಶಾ ಫೌಂಡೇಶನ್ಗೆ ಹೋಗಿ ತುಂಬ ದಿನ ಆಯಿತು. ಅದು ವಿಡಿಯೋ ಮಾಡಿದ್ದೆ, ಬಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಈಗ ಇಶಾ ಫೌಂಡೇಶನ್ ಹತ್ರ ಹೊರಟಿದ್ದೀವಿ ನಾವು. ಗೊರವನಹಳ್ಳಿ ಮತ್ತು ನಂದಿ ಹಿಲ್ಸಿಗೆ ಹೋಗ್ಬಿಟ್ಟು ಅಲ್ಲಿಂದ ಇಶಾ ಫೌಂಡೇಶನ್ಗೆ ಹೋಗ್ತಾಯಿದ್ವಿ. ಅಲ್ಲಿಂದ ನಂದಿ ಹಿಲ್ಸಿಂದ ತುಂಬಾ ಹತ್ರ ಇಶಾ ಫೌಂಡೇಶನ್ನು, ಚಿಕ್ಕಬಳ್ಳಾಪುರ ತಾಲೂಕು. ಇಶಾ ಫೌಂಡೇಶನ್ ತುಂಬ ಚೆನ್ನಾಗಿದೆ. ಇದು ಮೇನ್ ಬ್ರಾಂಚು ಕೊಯಮತ್ತೂರಲ್ಲಿದೆ. ಇದು ಸೆಕೆಂಡ್. ಇದು ತುಂಬಾ ದೊಡ್ಡದಾಗಿ ತುಂಬ ಚೆನ್ನಾಗೆ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಸದ್ಗುರು ಗೊತ್ತಲ್ವ, ಅವರು ಎಲ್ರಿಗೂ ಗೊತ್ತು. ಅವರು ತುಂಬಾ ವರ್ಲ್ಡ್ ಫೇಮಸ್ ಅವರು ಗುರುಗಳು. ಅವರು ವಿಡಿಯೋಗಳೆಲ್ಲ ಬರ್ತಾವೆ ನೋಡಿ, ಸದ್ಗುರು ಅಂತಂದು ಯೂಟ್ಯೂಬ್ನಲ್ಲಿ ತುಂಬ ಚೆನ್ನಾಗಿ ಆಧ್ಯಾತ್ಮಿಕ ಇದನ್ನು ಹೇಳ್ತಾರೆ. ಅವರು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅವ್ರು ಹೇಳಿದ್ದು. ಆರೋಗ್ಯದ ಬಗ್ಗೆ ಆಗಲಿ, ಒಂದು ಯಾವುದೇ ನಮ್ಮ ಮನಸ್ಸಿನ ಸಮಸ್ಯೆಗೆ ಸಂಬಂಧಪಟ್ಟಿರೋದು ಏನೇ ಇರಲಿ ಅವರು ವಿಡಿಯೋದಲ್ಲಿ ಹೇಳ್ತಾರೆ. ಬೇಕಾದರೆ ನೀವು ನೋಡಿರಿ, ಅವರು ವಿಡಿಯೋಗಳು ನೋಡಿ, ತುಂಬ ಚೆನ್ನಾಗಿದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಬೆಟ್ಟದ ಹತ್ರ ಇದೆ, 65 ಕಿಲೋಮೀಟ್ರು. ಬೆಂಗಳೂರಿಂದ ಆದರೆ ಇನ್ನೂ ಹತ್ರ ಆಗುತ್ತೆ, 45 ಕಿಲೋಮೀಟ್ರು. ನಾವು ಚಿಕ್ಕಬಳ್ಳಾಪುರದಿಂದ ಹೋಗಿದ್ದರಿಂದ ಸ್ವಲ್ಪ ದೂರ ಆಯಿತು. ತುಂಬ ಚೆನ್ನಾಗಿದೆ, ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಬೈಪಾಸ್ ಥರ ಮಾಡಿದ್ದಾರೆ ರೋಡು. ಈಗ ವೆಹಿಕಲ್ ನಿಲ್ಲಿಸ್ಬಿಟ್ಟು ನಾವು ನಡ್ಕೊಂಡು ಹೋಗ್ತೀವಿ. ಅಲ್ಲಿ ತುಂಬ ಜನ, ಜಾತ್ರೆ. ವೆಹಿಕಲ್ ನಿಲ್ಸೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ಬಂದಿರ್ತಾರೆ. ಇದು ಸಂಜೆ ಟೈಮ್ ನೋಡಿದರೆ ತುಂಬ ಚೆನ್ನಾಗಿರುತ್ತೆ. ಲೇಸರ್ ಶೋ ಎಲ್ಲ ಇರುತ್ತಲ್ವ, ಹಂಗಾಗಿ ಸಂಜೆ 6 ಗಂಟೆ ಹಂಗೆ ಬಂದರೆ ಚೆನ್ನಾಗಿರುತ್ತೆ ಲೇಸರ್ ಶೋ ನೋಡೋದಕ್ಕೆ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಈಗ ನಾವು ವೆಹಿಕಲ್ಲಿಂದ ಇಳಿದುಬಿಟ್ಟು ಹೋಗ್ತಾಯಿದ್ದೀವಿ ಇಶಾ ಫೌಂಡೇಶನ್ ಹತ್ರ. ತುಂಬ ದೊಡ್ಡದಾಗಿದೆ ಜಾಗ, ಯಾರು ಎಲ್ಲಿ ಬೇಕಾದ್ರೂ ಕುತ್ಕೊಂಡ್ರೂ ನೋಡ್ಬೋದು. ಮನಸ್ಸಿಗೆ ತುಂಬ ಶಾಂತಿ ಸಿಗುತ್ತೆ. ಆ ಪ್ಲೇಸ್ ತುಂಬ ಚೆನ್ನಾಗಿದೆ. ನೀವು ನೋಡಿಲ್ಲ ಅಂದರೆ ಒಂದು ಸರಿ ಹೋಗಿ ಬನ್ನಿರಿ. ಎಷ್ಟು ಜನ, ಲಕ್ಷಾಂತರ ಜನ ಬೇಕಾದರೂ ಕುತ್ಕೋಬೋದಲ್ಲಿ ನೋಡೋದಕ್ಕೆ. ಶಿವಂದು ಈ ಥರ ಇದನ್ನು ಮಾಡಿದ್ದಾರೆ. ನಾವು ನೈಟ್ ಹೋಗಿರೋದ್ರಿಂದ ಅದು ಹತ್ರ ಹೋಗಿ ನೋಡೋಕ್ಕಾಗಲಿಲ್ಲ, ಬಟ್ ಆದರೂ ಕತ್ಲಿತ್ತು ಸ್ವಲ್ಪ, ಹಂಗಾಗಿ ನಾವು ದೂರದಿಂದಲೇ ನೋಡಿದ್ವಿ. ಹಗಲೊತ್ತಾದರೆ ಅದು ಇದು ಮೂರ್ತಿ ಚೆನ್ನಾಗಿರುತ್ತೆ, ಶಿವಂದು ಮೂರ್ತಿ. ನೈಟ್ ಆಗಿರೋದ್ರಿಂದ ಅದು ಕಪ್ಪಿದೆಯಲ್ಲ, ಕತ್ತಲಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಆದರೆ ಲೇಸರ್ ಶೋ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾವೀಗ ಬಂದ್ವಿ ಅಲ್ಲಿಗೆ ಹತ್ರಕ್ಕೆ. ನಾವು ಎಲ್ಲ ಟೂರ್ ಹೋಗಿದ್ವಿ ಅಲ್ಲಿಗೆ. ಗೊರವನಹಳ್ಳಿ ಮತ್ತು ತುಮಕೂರು ಸಿದ್ಧಗಂಗೆ ಮಠ, ಭೋಗನಂದೀಶ್ವರ ಎಲ್ಲ ನೋಡ್ಕೊಂಬಿಟ್ಟು ನಂದಿ ಬೆಟ್ಟ ನೋಡಿಕೊಂಡು ಇಲ್ಲಿಗೆ ಬಂದ್ವಿ. ಇಶಾ ಫೌಂಡೇಶನ್ನು ಈಗ ಸ್ಟಾರ್ಟ್ ಆಗುತ್ತೆ. ಇದು ಲೇಸರ್ ಶೋ ತುಂಬ ಚೆನ್ನಾಗಿರುತ್ತೆ. ಯೋಗದ್ದೇ ಎಲ್ಲ ಅವರು ಲೇಸರ್ ಶೋ ತೋರಿಸ್ತಾರೆ. ಅದು ಯೋಗದ ಸ್ಟೆಪ್ಗಳಿರ್ತಾವಲ್ಲ, ಅದನ್ನೇ ಅದರಲ್ಲಿ ತೋರಿಸ್ತಾರೆ. ಫಸ್ಟು ಯೋಗ ಗುರು ಶಿವನೇ ಅಂತೆ, ಹಂಗಾಗಿ ಶಿವನಿಂದಲೇ ಅದು ಫಸ್ಟು ಶುರುವಾಗಿದ್ದರಿಂದ ಇವರು ಯೋಗ ಗುರು ಅಂತಂದೆ, ಆದಿಯೋಗಿ ಅಂತಂದು ಶಿವನ್ನ ಕರೀತಾರೆ. ಈಗ ಶುರುವಾಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. 112 ಅಡಿ ಇದೆಯಂತ ಇದು ಶಿವನ ವಿಗ್ರಹ. 5 ಚಕ್ರ, ಪವಿತ್ರವಾದ ಲಿಂಗನೂ ಇದೆ, ಮತ್ತು ನಾಗನೂ ಇದೆ. ನಮ್ಮ ಅಡೆತಡೆಗಳೇನೋ ನಿವಾರಿಸೋದಕ್ಕೆ ನಾಗ ಪೂಜೆನೂ ಮಾಡಿಸ್ತಾರೆ. ನಾವುದೆಲ್ಲ ಪೂಜೆಗಳು ಮಾಡಿಸ್ಬೇಕು ಅಂದರೆ ಮುಂಚೆನೇ ಅಪಾಯಿಂಟ್ಮೆಂಟ್ ತಗೋಬೇಕು. ಆಮೇಲೆ ಬೇಗನೆ ಹೋಗಬೇಕು. ಬೇಗ ಹೋಗಿ ಪೂಜೆಗಳೆಲ್ಲ ಮಾಡಿಸಿ ಆಮೇಲೆ ಇದು ಲೇಸರ್ ಶೋ ನೋಡ್ಬೋದು. ಈಗ ಕತ್ಲಾಯ್ತಲ್ವ, ಈಗ ಶುರುವಾಗುತ್ತೆ.
ನಿಮಗೂ ನಿಮ್ಮ ಕುಟುಂಬಕ್ಕೂ ಆದಿಯೋಗಿಯ ಕೃಪೆ ಸಿಗಲಿ ಅಂತ ಹೇಳ್ತೀನಿ. ಈಗ ಸ್ಟಾರ್ಟ್ ಆಗುತ್ತೆ. ಫಸ್ಟು ಚಂದ್ರನ ತೋರಿಸ್ತಾರೆ. ಫುಲ್ ಕತ್ಲು. ಈ ಸೈಡ್ಗೆ ಲೈಟ್ ಬರ್ತಾ ಇದೆ. ಆ ಶಿವನ ಕಂಠ ಇದೆಯಲ್ಲ, ಕಂಠದಲ್ಲಿ ಯೋಗದೆಲ್ಲ ಸ್ಟೆಪ್ಗಳನ್ನ ತೋರಿಸ್ತಾರೆ. ಅವರು ಸದ್ಗುರುಗಳು ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದು ಕಾಪಿರೈಟ್ ಬರುತ್ತೆ ಅಂತ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಸೌಂಡು. ಏನಾದರೂ ದಾನ ಮಾಡೋದಿದ್ರೆ ಮಾಡ್ಬೋದು. ಅಲ್ಲಿ ಟ್ರಸ್ಟಿಗೆ ನಾವೇನಾದರೂ ಕೊಡಬೇಕು ಅಂದರೆ ಅಮೌಂಟು. ಈಗ ಸ್ಟಾರ್ಟ್ ಆಗುತ್ತೆ. ಸುಮಾರು ಇದು ಅರ್ಧ ಗಂಟೆ ಇದೆ ಕುತ್ಕೊಂಡು ನೋಡೋದಕ್ಕೆ. ನಾವೆಲ್ಲೋ ಇದ್ದೀವಿ ಅಂತ ನಮಗೆ ಫೀಲಿಂಗ್ ಬರುತ್ತೆ ಅಲ್ಲಿ ನೋಡಬೇಕಾದ್ರೆ. ತುಂಬ ಚೆನ್ನಾಗಿರುತ್ತೆ ಲೇಸರ್ ಶೋ. ಈ ಥರ ಎಲ್ಲ ಯೋಗದ್ದೇ ಎಲ್ಲ ಅವರು ತೋರಿಸೋದು. ಮತ್ತು ಅವರು ಗುರುಗಳು ಹೇಳ್ತಾ ಹೋಗ್ತಾರೆ. ನನ್ನ ವಿಡಿಯೋ ನೋಡ್ತಿರೋರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದು ಸುಮಾರು ಅರ್ಧ ಗಂಟೆ ಇರುತ್ತೆ ಈ ಥರ ಶೋ. ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ತುಂಬ ದೊಡ್ಡದಿದೆ ಶಿವಂದು ಇದು ಪ್ರತಿಮೆ. ಅದೆಲ್ಲ ಮೆಟಲಲ್ಲಿ ಮಾಡಿದ್ದಾರೆ ಅಂತಾರೆ. ನಮಗೇನು ಹತ್ರಕ್ಕೆ ಬಿಡಲ್ಲ ಅವರು. ಅಲ್ಲಿ ಅದಕ್ಕೆ ಶಿವನಿಗೆ ರುದ್ರಾಕ್ಷಿ ಸರ ಹಾಕಿರ್ತಾರೆ. ಒಂಥರ ಹಗ್ಗದ ಥರ ಇರುತ್ತೆ ಅದು ಸರ. ಇದೇ ಥರ ಕೊಯಮತ್ತೂರಿನಲ್ಲಿ ಇದೆ ಶಿವಂದಿದು. ಅದು ಒರಳಿಗೆ ಫೇಮಸ್ ಅಂತ. ಅದು ಕೊಯಮತ್ತೂರಲ್ಲಿ ಇರೋದು. ಇದು ನಮ್ಮ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. 112 ಅಡಿ ಎತ್ತರದ ಆದಿಯೋಗಿ ಶಿವನ ಪ್ರತಿಮೆ. ಇದು ನಾಗಮಂಟಪ ಇದೆ. ಇದ್ರದ್ದು ಇಶಾ ಫೌಂಡೇಶನ್ ಸಂಸ್ಥಾಪಕರು ಸದ್ಗುರು ಜಗ್ಗಿ ವಾಸುದೇವ್ ಅಂತ ಅವರು. ನಾಗಪ್ರತಿಷ್ಠೆನೂ ಮಾಡಿದ್ದಾರೆ. ಅಲ್ಲಿ ನಿಮಗೇನಾದರೂ ಸಮಸ್ಯೆ ಇದ್ದರೆ ಅಲ್ಲಿ ಪೂಜೆ ಮಾಡಿಸ್ಬೇಕಂದ್ರೆ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೋಬೇಕು. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬೇಕು.
110 ಎಕರೆ ಇದೆಯಂತ ನೋಡ್ರಿ. ಇದು ತುಂಬಾ ದೊಡ್ಡ ಜಾಗ, ಭೂಮಿ. ಈ ಥರ ಶಿವನ ಕೊರಳಲ್ಲಿ ಎಲ್ಲ ಅದು ಯೋಗದ್ದು ಬರುತ್ತೆ. ಯೋಗ ಗುರು ಶಿವನೇ ಅಂತೆ, ಅದಕ್ಕೆ ಆದಿಯೋಗಿ ಅಂತಾರೆ. ಶಿವ ವಿಷವನ್ನು ಕುಡಿದು ವಿಷಕಂಠ ಆದ್ನಲ್ಲ, ಅದಕ್ಕೋಸ್ಕರ ಅವ್ರ ಕೊರಳಲ್ಲೇ ಎಲ್ಲನೂ ತೋರಿಸ್ತಾ ಇದ್ದಾರೆ. ಇದನ್ನು ನೋಡಿದರೆ ನಮ್ಮ ಮನಸ್ಸಿಗೂ ಏಕಾಗ್ರತೆ ಬರುತ್ತೆ ಮತ್ತು ಶಾಂತಿ ಬರುತ್ತೆ ಮನಸ್ಸಿಗೆ. ವಾತಾವರಣ ಚೆನ್ನಾಗಿದೆ ತುಂಬ ಅಲ್ಲಿ. ಚಿಕ್ಕಬಳ್ಳಾಪುರ ದ್ರಾಕ್ಷಿಗೆ ಫೇಮಸ್ಸು, ಮತ್ತು ಗುಲಾಬಿ ಹೂವು ಚೆನ್ನಾಗಿ ಬೆಳೀತಾರಲ್ಲಿ. ಇದು ವಿಶ್ವೇಶ್ವರಯ್ಯರದೂರು ಅದೇ ಜಿಲ್ಲೆ ಅಲ್ವಾ. ನಾವು ವಿಶ್ವೇಶ್ವರಯ್ಯರದು ಮ್ಯೂಸಿಯಂ ನೋಡಿಕೊಂಡು ಬಂದ್ವಿ. ಇಷ್ಟೇ ಕತ್ಲಿರುತ್ತೆ ಅಲ್ಲಿ, ಫುಲ್ಲು ಕತ್ಲು ಇರುತ್ತೆ. ಈ ಥರ ಲೇಸರ್ ಶೋ ತೋರಿಸ್ತಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅರ್ಧನಾರೀಶ್ವರ ಮತ್ತು ಶಿವ ನಟನೆ ಮಾಡೋದು, ನಟರಾಜ ಒಂದು ಇದರಲ್ಲಿ, ಮತ್ತು ಅರ್ಧನಾರೀಶ್ವರ ಪಾರ್ವತಿ ಶಿವ ಇರೋದು, ಪಾರ್ವತಿ ಪರಮೇಶ್ವರ ಜೊತೆಗಿರೋದು, ಅವೆಲ್ಲನೂ ತೋರಿಸ್ತಾರೆ ಇದರಲ್ಲಿ. ಕೊಯಮತ್ತೂರಿಗೆ ನೋಡೋಕ್ಕೆ ಹೋಗೋದಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಇಲ್ಲಾದರೂ ಚಿಕ್ಕಬಳ್ಳಾಪುರದ ಹತ್ರ ಹೋಗಿ ನೋಡ್ಕೊಂಡು ಬರ್ಬೋದು. ಇದು ಹತ್ರ ಅಲ್ವಾ, ಬೆಂಗಳೂರಿಗೂ ಹತ್ರ, ನಮ್ಮ ಕರ್ನಾಟಕದಲ್ಲೇ ಇರೋದ್ರಿಂದ ಕರ್ನಾಟಕದವ್ರು ಎಲ್ಲರೂ ಹೋಗಿ ನೋಡ್ಕೊಂಬರ್ಬೋದು. ರಿಯಲಾಗಿ ನೋಡಿದರೆ ತುಂಬ ಚೆನ್ನಾಗಿರುತ್ತೆ. ಕಲರು ಅದೆಲ್ಲ ಯೋಗದ್ದು ಸ್ಟೈಲು. ಬರೀ ಚಂದ್ರನೇ ಕಾಣ್ತಾ ಇದೆ ಈಗ.
ಇದು ಫುಲ್ಲು ಬ್ಲೂ ಇದೆ ನೋಡ್ರಿ ಈಗ. ತುಂಬ ಜನ ಬಂದಿರ್ತಾರೆ ಈ ಟೈಮಲ್ಲಿ, ತುಂಬ ಜನ ಇರ್ತಾರೆ ನೋಡೋದಕ್ಕೆ, ಲೇಸರ್ ಶೋ ನೋಡೋಕ್ಕೆ. ಕೆಳಗಡೆ ಎಲ್ಲ ಶಿವಂದು ಲಿಂಗು ಇಟ್ಟಿದ್ದಾರೆ. ಈಗ ನಾವೆಲ್ಲ ಕತ್ಲಲ್ಲೇ ಫೋಟೋ ತಕ್ಕೊಂಡ್ವಿ, ತುಂಬ ಕತ್ಲಲ್ಲಿ. ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ. Okay, thank you.